ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೀತಿ ಇದೊಂದು ಅತ್ಯಂತ ಸುಂದರವಾದ, ವಿವರಿಸಲಾಗದ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆಯಾದರೂ ಬಂದು ಹೋಗುವ ಅದ್ಭುತವಾದ ಭಾವನೆ. ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ಇದೆಯಲ್ಲ, ಅದು ಒಬ್ಬೊಬ್ರಿಗೂ ಒಂದೊಂದು ತರಹ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ತಮ್ಮ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ನೇರವಾಗಿ ಬಾಯ್ಬಿಟ್ಟು ಹೇಳುವುದು ಬಹಳ ಕಡಿಮೆ. ಅವರು ತಾವು ಹೇಳಬೇಕಾದ್ದನ್ನು ನೇರವಾಗಿ ಹೇಳುವುದಕ್ಕಿಂತ ಹೆಚ್ಚಾಗಿ ತಮ್ಮ ವರ್ತನೆಯ ಮೂಲಕ, ತಮ್ಮ ಕಣ್ಣುಗಳ ಮೂಲಕ, ಮುಖಭಾವದ ಮೂಲಕ ಮತ್ತು ಸಣ್ಣ ಸಣ್ಣ ಸೂಚನೆಗಳ ಮೂಲಕ ತಮ್ಮ ಭಾವನೆಗಳನ್ನು ಹೊರಹಾಕುತ್ತಾರೆ. ಗಂಡಸರಿಗೆ ಈ ನಿಶಬ್ದ ಸೂಚನೆಗಳನ್ನು ಅರ್ಥಮಾಡಿಕೊಳ್ಳುವುದು ಕೆಲವೊಮ್ಮೆ ಬಹಳ ಕಷ್ಟದ ಕೆಲಸವಾಗಿರುತ್ತದೆ, ಹಾಗೂ ಇದೊಂದು ದೊಡ್ಡ ಸವಾಲಾಗಿರುತ್ತದೆ. ಅವಳಿಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದೆಯಾ, ಅಥವಾ ಕೇವಲ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನನ್ನನ್ನು ನೋಡುತ್ತಿದ್ದಾಳಾ ಎನ್ನುವ ಈ ಒಂದು ಗೊಂದಲ ಅನೇಕ ಹುಡುಗರಲ್ಲಿ ಕಾಡುತ್ತಲೇ ಇರುತ್ತದೆ. ಆದರೆ ನೀವು ಖಂಡಿತವಾಗಿಯೂ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಮನೋವಿಜ್ಞಾನದ ಪ್ರಕಾರ ಒಬ್ಬ ಹುಡುಗಿ ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡುತ್ತಿದ್ದಾಳೆ, ನಿಮ್ಮ ಮೇಲೆ ಅವಳಿಗೆ ಪ್ರೇಮವಿದೆ ಎಂದರೆ ಅವಳ ಅರಿವಿಗೆ ಬಾರದಂತೆಯೇ ಅವಳ ದೇಹಭಾಷೆ, ಅವಳ ಮಾತುಗಳು ಮತ್ತು ಅವಳ ವರ್ತನೆಗಳು ಕೆಲವು ಸ್ಪಷ್ಟವಾದ ಸೂಚನೆಗಳನ್ನು ನೀಡುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಆ 7 ಪ್ರಮುಖ ಸೂಚನೆಗಳ ಬಗ್ಗೆ ಬಹಳ ವಿವರವಾಗಿ ಮಾತನಾಡಲಿದ್ದೇವೆ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗುತ್ತದೆ. ಬನ್ನಿ ಶುರು ಮಾಡೋಣ. ಮೊದಲನೆಯ ಸೂಚನೆ, ಕಣ್ಣಿನ ಸಂಪರ್ಕ, ಅಂದರೆ ಕಣ್ಣಿಗೆ ಕಣ್ಣಿಟ್ಟು ನೋಡುವುದು. ಕಣ್ಣುಗಳು ಮನಸ್ಸಿನ ಕನ್ನಡಿ ಎಂದು ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಒಬ್ಬ ಹೆಂಗಸು ನಿಮ್ಮನ್ನು ಇಷ್ಟಪಟ್ಟಿದ್ದಾಳೆ ಎಂದರೆ ಅವಳ ಕಣ್ಣುಗಳು ಆ ಸತ್ಯವನ್ನು ಹೆಚ್ಚು ಕಾಲ ಮುಚ್ಚಿಡಲಾರವು. ನೀವು ಅವಳನ್ನು ನೋಡದೇ ಇರುವಾಗ ಅವಳು ಕದ್ದು ಕದ್ದು ನಿಮ್ಮನ್ನೇ ನೋಡುತ್ತಿರುತ್ತಾಳೆ. ನೀವು ಬೇರೆ ಯಾವುದೋ ಕೆಲಸದಲ್ಲಿ ಮಗ್ನರಾಗಿರುವಾಗ ಅವಳ ದೃಷ್ಟಿ ನಿಮ್ಮ ಮೇಲೆಯೇ ಇರುತ್ತದೆ. ನೀವು ತಕ್ಷಣ ಅವಳ ಕಡೆ ನೋಡಿದಾಗ ಅವಳು ನಾಚಿಕೆಯಿಂದಲೋ ಅಥವಾ ತಡಬಡಾಯಿಸಿಯೋ ತನ್ನ ಕಣ್ಣುಗಳನ್ನು ಬೇರೆ ಕಡೆ ತಿರುಗಿಸಿಕೊಳ್ಳುತ್ತಾಳೆ. ಇದು ಪ್ರೀತಿಯ ಅತ್ಯಂತ ಸುಂದರವಾದ ಮತ್ತು ಮುಗ್ಧವಾದ ಮೊದಲ ಲಕ್ಷಣ. ಕೇವಲ ಅಷ್ಟೇ ಅಲ್ಲ, ನೀವು ಅವಳ ಜೊತೆ ಮಾತನಾಡುತ್ತಿರುವಾಗ ಅವಳು ನಿಮ್ಮ ಕಣ್ಣುಗಳಲ್ಲಿ ಕಣ್ಣಿಟ್ಟು ಬಹಳ ಆಳವಾಗಿ ಮತ್ತು ತದೇಕ ಚಿತ್ತದಿಂದ ನೋಡುತ್ತಾಳೆ. ಆಗ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ವಿಶೇಷವಾದ ಹೊಳಪು ಇರುತ್ತದೆ. ಆ ಹೊಳಪು ನಿಮ್ಮ ಮೇಲಿರುವ ಅವಳ ಆಕರ್ಷಣೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಸಣ್ಣ ಕಣ್ಣಾಮುಚ್ಚಾಲೆ ಆಟವೇ ಪ್ರೀತಿಯ ಮೊದಲ ಹೆಜ್ಜೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಎರಡನೆಯ ಸೂಚನೆ, ನಗು ಮತ್ತು ಸಂತೋಷ. ಯಾರಾದರೂ ನಮ್ಮನ್ನು ನಿಜವಾಗಿಯೂ ಇಷ್ಟಪಟ್ಟರೆ ನಮ್ಮ ಉಪಸ್ಥಿತಿಯೇ ಅವರಿಗೆ ಒಂದು ರೀತಿಯ ವಿವರಿಸಲಾಗದ ಖುಷಿ ಕೊಡುತ್ತದೆ. ಅದೇ ರೀತಿ ನೀವು ಅವಳ ಸುತ್ತಮುತ್ತ ಇದ್ದಾಗ ಅವಳ ಮುಖದಲ್ಲಿ ಒಂದು ಸ್ವಾಭಾವಿಕವಾದ, ಸುಂದರವಾದ ನಗು ತಾನಾಗಿಯೇ ಮೂಡುತ್ತದೆ. ನೀವು ಯಾವುದಾದರೂ ಸಾಧಾರಣವಾದ ಜೋಕ್ ಮಾಡಿದರೂ ಅಥವಾ ಅಷ್ಟೇನೂ ನಗು ಬಾರದಂಥ ಮಾತುಗಳನ್ನು ಆಡಿದರೂ ಸಹ ಅವಳು ಅದಕ್ಕೆ ಬಹಳ ಮುಕ್ತವಾಗಿ ಮತ್ತು ಮನಸಾರೆ ನಗುತ್ತಾಳೆ. ಇದು ಕೇವಲ ಒಂದು ಸಾಮಾನ್ಯ ಶಿಷ್ಟಾಚಾರದ ನಗು ಖಂಡಿತ ಅಲ್ಲ. ಇದು ನಿಮ್ಮ ಜೊತೆಗಿರುವಾಗ ಅವಳ ಮನಸ್ಸಿಗೆ ಸಿಗುವ ನೆಮ್ಮದಿ, ಸಂತೋಷ ಮತ್ತು ಆನಂದದ ಪ್ರತೀಕ. ನಿಮ್ಮ ಪ್ರತಿಯೊಂದು ಮಾತಿಗೂ ಅವಳು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾಳೆ. ಅವಳು ನಿಮ್ಮ ಜೊತೆಗಿರುವ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದಾಳೆ ಎನ್ನುವುದಕ್ಕೆ ಆಕೆಯ ಆ ನಗುವೇ ಅತಿದೊಡ್ಡ ಸಾಕ್ಷಿ. ಮೂರನೆಯ ಸೂಚನೆ, ಮೆಸೇಜ್ ಮತ್ತು ಕಾಲ್ ಪ್ಯಾಟರ್ನ್, ಅಂದರೆ ಫೋನ್ನಲ್ಲಿ ಮಾತನಾಡುವ ರೀತಿ. ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಪ್ರೀತಿಯ ಮೊದಲ ಹೆಜ್ಜೆ ಶುರುವಾಗುವುದೇ ಮೊಬೈಲ್ ಮೂಲಕ. ಒಬ್ಬ ಹುಡುಗಿ ನಿಮ್ಮನ್ನು ಇಷ್ಟಪಟ್ಟರೆ ಅವಳು ನಿಮ್ಮ ಜೊತೆ ಮಾತನಾಡಲು ಯಾವಾಗಲೂ ಯಾವುದಾದರೂ ಹೊಸ ಕಾರಣಗಳನ್ನು ಹುಡುಕುತ್ತಿರುತ್ತಾಳೆ. ಪ್ರತಿದಿನ ನಿಮಗೆ ಅವಳೇ ಮೊದಲು ಹಾಯ್ ಅಥವಾ ಗುಡ್ ಮಾರ್ನಿಂಗ್ ಎಂದು ಮೆಸೇಜ್ ಮಾಡಬಹುದು. ನೀವು ಹಾಕುವ ವಾಟ್ಸ್ಆಪ್ ಸ್ಟೇಟಸ್ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುತ್ತಾಳೆ. ನೀವು ಮೆಸೇಜ್ ಮಾಡಿದರೆ ಆದಷ್ಟು ಬೇಗ ಆನ್ಲೈನ್ಗೆ ಬಂದು ರಿಪ್ಲೈ ಮಾಡುತ್ತಾಳೆ. ಊಟವಾಯಿತಾ, ಏನು ಮಾಡ್ತಾ ಇದ್ದೀರಾ, ಕಾಫಿ ಕುಡಿದ್ರಾ ಎಂಬಂಥ ಸಣ್ಣ ಸಣ್ಣ ಸಾಮಾನ್ಯ ಪ್ರಶ್ನೆಗಳ ಹಿಂದೆಯೂ ಅವಳ ಕಾಳಜಿ ಮತ್ತು ಪ್ರೀತಿ ಅಡಗಿರುತ್ತದೆ. ರಾತ್ರಿ ಹೊತ್ತು ಬಹಳ ಸಮಯದವರೆಗೆ ನಿಮ್ಮ ಜೊತೆ ಮೆಸೇಜ್ನಲ್ಲಿ ಮಾತನಾಡಲು ಅವಳು ಇಷ್ಟಪಡುತ್ತಾಳೆ. ಅವಳಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗಲು ಇಷ್ಟ. ಆದ್ದರಿಂದ ದಿನವಿಡೀ ನಿಮ್ಮ ಜೊತೆ ಏನಾದರೂ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಲೇ ಇರಲು ಬಯಸುತ್ತಾಳೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ.
ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. 4ನೆಯ ಸೂಚನೆ, ದೇಹಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್. ಮನುಷ್ಯನ ಬಾಯಿಗಿಂತ ಅವನ ದೇಹಭಾಷೆ ಹೆಚ್ಚು ಸತ್ಯವನ್ನು ಹೇಳುತ್ತದೆ ಎಂದು ಮನೋವಿಜ್ಞಾನ ಹೇಳುತ್ತದೆ. ಅವಳು ನಿಮ್ಮ ಹತ್ತಿರ ಬಂದಾಗ ಅವಳ ವರ್ತನೆಯಲ್ಲಿ, ಅವಳ ನಿಲುವಿನಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳಾಗುತ್ತವೆ. ಅವಳು ಪದೇ ಪದೇ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುವುದು, ಕಿವಿಯ ಓಲೆ ಅಥವಾ ಉಂಗುರವನ್ನು ಮುಟ್ಟುವುದು ಅಥವಾ ತನ್ನ ಡ್ರೆಸ್ಸನ್ನು ಪದೇ ಪದೇ ಸರಿಪಡಿಸಿಕೊಳ್ಳುವುದು, ಇವೆಲ್ಲವೂ ನಿಮ್ಮ ಎದುರು ತಾನು ಸುಂದರವಾಗಿ ಕಾಣಬೇಕು, ನಿಮ್ಮ ಗಮನ ತನ್ನ ಮೇಲಿರಬೇಕು ಎಂಬ ಅವಳ ಆಂತರಿಕ ಬಯಕೆಯ ಲಕ್ಷಣಗಳು. ನೀವು ಮಾತನಾಡುತ್ತಿರುವಾಗ ಅವಳು ನಿಮ್ಮ ಕಡೆಗೆ ಸ್ವಲ್ಪ ವಾಲಿ ಬಹಳ ಆಸಕ್ತಿಯಿಂದ ನಿಮ್ಮ ಮಾತನ್ನು ಕೇಳುತ್ತಾಳೆ. ಕೆಲವೊಮ್ಮೆ ಮಾತನಾಡುತ್ತಾ ಆಕಸ್ಮಿಕ ಎಂಬಂತೆ ನಿಮ್ಮ ಕೈಯನ್ನೋ ಅಥವಾ ಭುಜವನ್ನೋ ಲಘುವಾಗಿ ಸ್ಪರ್ಶಿಸಬಹುದು. ಇವೆಲ್ಲವೂ ಅವಳು ನಿಮ್ಮ ಜೊತೆ ಕಂಫರ್ಟಬಲ್ ಆಗಿದ್ದಾಳೆ, ಸುರಕ್ಷಿತವಾಗಿ ಭಾವಿಸುತ್ತಿದ್ದಾಳೆ ಮತ್ತು ನಿಮ್ಮನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದಾಳೆ ಎನ್ನುವುದರ ಸ್ಪಷ್ಟ ಸೂಚನೆಗಳು. 5ನೆಯ ಸೂಚನೆ, ನಿಮ್ಮ ಜೀವನದ ಬಗ್ಗೆ ಆಳವಾದ ಆಸಕ್ತಿ ತೋರಿಸುವುದು. ನಿಮ್ಮನ್ನು ಕೇವಲ ಒಬ್ಬ ಸ್ನೇಹಿತನಾಗಿ ನೋಡುವವರು ಸಾಧಾರಣವಾಗಿ ನಿಮ್ಮ ಮೇಲ್ಪದರದ ವಿಷಯಗಳ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಆದರೆ ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಇಷ್ಟಪಡುವ ಹೆಣ್ಣು ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ಬಹಳ ಆಸಕ್ತಿ ವಹಿಸುತ್ತಾಳೆ. ನಿಮ್ಮ ಬಾಲ್ಯದ ಕಥೆಗಳು, ನಿಮ್ಮ ಹವ್ಯಾಸಗಳು, ನಿಮ್ಮ ಕುಟುಂಬದವರ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ ಮತ್ತು ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಅವಳು ನಾನಾ ಪ್ರಶ್ನೆಗಳನ್ನು ಕೇಳುತ್ತಾಳೆ. ನೀವು ಹಿಂದೆಂದೋ ಆಕಸ್ಮಿಕವಾಗಿ ಹೇಳಿದ ಯಾವುದೋ ಒಂದು ಸಣ್ಣ ವಿಷಯವನ್ನು ಕೂಡ ಅವಳು ನೆನಪಿಟ್ಟುಕೊಂಡು ಮತ್ತೆ ಪ್ರಸ್ತಾಪಿಸುತ್ತಾಳೆ. ಉದಾಹರಣೆಗೆ, ನಿಮಗೆ ಇಷ್ಟವಾದ ಬಣ್ಣ ಯಾವುದು, ನಿಮಗೆ ಇಷ್ಟವಾದ ತಿಂಡಿ ಯಾವುದು, ನಿಮಗೆ ಎಲ್ಲಿಗೆ ಹೋಗಲು ಇಷ್ಟ, ಇವುಗಳನ್ನು ಅವಳು ಚಾಚೂ ತಪ್ಪದೆ ನೆನಪಿಟ್ಟುಕೊಳ್ಳುತ್ತಾಳೆ. ನಿಮ್ಮ ಸಾಧನೆಗಳಿಗೆ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಅವಳು ಬಹಳ ಹೆಮ್ಮೆಪಡುತ್ತಾಳೆ, ಖುಷಿಪಡುತ್ತಾಳೆ. ನಿಮ್ಮ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ ಸಾಂತ್ವನ ಹೇಳುತ್ತಾ ನಿಲ್ಲುತ್ತಾಳೆ. ಇದು ಅವಳು ನಿಮ್ಮ ಜೀವನದ ಒಂದು ಪ್ರಮುಖ ಭಾಗವಾಗಲು ಬಯಸುತ್ತಿದ್ದಾಳೆ ಎಂಬುದರ ನೇರ ಸಂಕೇತ. 6ನೆಯ ಸೂಚನೆ, ಸ್ವಲ್ಪ ಮಟ್ಟದ ಅಸೂಯೆ ಮತ್ತು ರಕ್ಷಣೆ. ಇದು ಪ್ರೀತಿಯ ಮತ್ತೊಂದು ಸುಂದರವಾದ ಮುಖ. ನೀವು ಬೇರೆ ಹುಡುಗಿಯರ ಜೊತೆ ನಕ್ಕು ನಲಿದು ಮಾತನಾಡುವುದನ್ನು ನೋಡಿದಾಗ ಅವಳ ಮುಖದಲ್ಲಿ ಸಣ್ಣದೊಂದು ಅಸಮಾಧಾನ, ಬೇಸರ ಅಥವಾ ಹೊಟ್ಟೆಕಿಚ್ಚ ಕಾಣಿಸಬಹುದು. ಅವಳು ಅದನ್ನು ನೇರವಾಗಿ ನಿಮ್ಮ ಬಳಿ ಹೇಳಿಕೊಳ್ಳದಿರಬಹುದು, ಆದರೆ ಅವಳ ಮೌನ ಅಥವಾ ಸ್ವಲ್ಪ ಕೋಪದ ವರ್ತನೆ ಅದನ್ನು ಜಗಜ್ಜಾಹೀರಾಗಿ ತೋರಿಸಿಕೊಡುತ್ತದೆ. ಅವಳು ಯಾರು, ಏಕೆ ಅವಳ ಜೊತೆ ಅಷ್ಟು ಹೊತ್ತು ಮಾತನಾಡುತ್ತಿದ್ದೆ, ಅವಳು ನನಗಿಂತ ಚೆನ್ನಾಗಿದ್ದಾಳಾ ಎಂದು ತಮಾಷೆಯಾಗಿ ಕೇಳುವಂತೆ ನಟಿಸಬಹುದು. ಆದರೆ ಆ ತಮಾಷೆಯ ಮಾತಿನ ಒಳಗೆ ನೀನು ನನಗೆ ಮಾತ್ರ ಸೇರಿರಬೇಕು ಎನ್ನುವ ಒಂದು ಆಳವಾದ ಭಾವನೆ ಇರುತ್ತದೆ. ನಿಮ್ಮ ಗಮನ ಯಾವಾಗಲೂ ತನ್ನ ಮೇಲೆಯೇ ಇರಬೇಕು, ಬೇರೆಯವರ ಮೇಲೆ ಹೋಗಬಾರದು ಎಂಬುದು ಅವಳ ನಿಶ್ಶಬ್ದವಾದ ಪ್ರೀತಿಯ ವಿನಂತಿಯಾಗಿರುತ್ತದೆ. 7ನೆಯ ಹಾಗೂ ಕೊನೆಯ ಸೂಚನೆ, ನಿಮ್ಮ ಹೆಸರನ್ನು ಕರೆಯುವ ರೀತಿ. ಹೆಸರು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಿಗೂ ಇರುತ್ತದೆ, ಆದರೆ ಪ್ರೀತಿಪಾತ್ರರು ಆ ಹೆಸರನ್ನು ಕರೆಯುವ ರೀತಿಯೇ ಸಂಪೂರ್ಣವಾಗಿ ಬೇರೆಯಾಗಿರುತ್ತದೆ. ಅವಳು ನಿಮ್ಮ ಹೆಸರನ್ನು ಬಹಳ ಮೃದುವಾಗಿ, ಗೌರವದಿಂದ ಮತ್ತು ಅಪಾರ ಪ್ರೀತಿಯಿಂದ ಉಚ್ಚರಿಸುತ್ತಾಳೆ. ನಿಮ್ಮ ಜೊತೆ ಮಾತನಾಡುವಾಗ ಅವಳು ಪದೇ ಪದೇ ನಿಮ್ಮ ಹೆಸರನ್ನು ಬಳಸುತ್ತಾಳೆ. ಅಷ್ಟೇ ಅಲ್ಲದೆ ಅವಳು ನಿಮಗೆ ಮಾತ್ರ ಸೀಮಿತವಾದ ಯಾವುದಾದರೂ ಕ್ಯೂಟ್ ಆದ ನಿಕ್ ನೇಮ್ ಅಥವಾ ಮುದ್ದಿನ ಹೆಸರನ್ನು ಇಡಬಹುದು. ಆ ಹೆಸರಿನಿಂದ ಬೇರೆ ಯಾರೂ ನಿಮ್ಮನ್ನು ಕರೆಯಬಾರದು, ಅವಳು ಮಾತ್ರ ಕರೆಯಬೇಕು ಎಂಬ ನಿಯಮವನ್ನು ಮಾಡಬಹುದು. ಈ ರೀತಿ ಪ್ರತ್ಯೇಕವಾದ ಹೆಸರಿನಿಂದ ಕರೆಯುವುದು ಇಬ್ಬರ ನಡುವಿನ ಆತ್ಮೀಯತೆಯನ್ನು ಮತ್ತು ಆಳವಾದ ಮಾನಸಿಕ ಸಂಪರ್ಕವನ್ನು ಹೆಚ್ಚು ಮಾಡುತ್ತದೆ. ಇದು ಕೇವಲ ಒಂದು ಹೆಸರಲ್ಲ, ಅದು ಅವಳು ನಿಮ್ಮ ಮೇಲೆ, ನಿಮ್ಮ ಪ್ರೀತಿಯ ಮೇಲೆ ಇಟ್ಟಿರುವ ಹಕ್ಕಿನ ಸಂಕೇತ.
ಸ್ನೇಹಿತರೆ, ವಿಡಿಯೋದ ಕೊನೆಯದಾಗಿ ಹೇಳಬೇಕೆಂದರೆ, ಪ್ರೀತಿ ಎನ್ನುವುದು ಕೇವಲ ಐ ಲವ್ ಯು ಎಂದು ಹೇಳುವ 3 ಪದಗಳಲ್ಲ. ಅದು ದಿನನಿತ್ಯದ ಸಣ್ಣ ಸಂಗ ಕಾಳಜಿಗಳಲ್ಲಿ, ಕಣ್ಣುಗಳಲ್ಲಿ, ನಗುವಿನಲ್ಲಿ, ಮೌನದಲ್ಲಿ ಮತ್ತು ವರ್ತನೆಗಳಲ್ಲಿ ವ್ಯಕ್ತವಾಗುವ ಒಂದು ಸುಂದರವಾದ ಪವಿತ್ರವಾದ ಭಾವನೆ. ಒಬ್ಬ ಹೆಂಗಸು ನಿಮಗೆ ಈ ಮೇಲಿನ 7 ಸೂಚನೆಗಳಲ್ಲಿ ಬಹುಪಾಲು ಸೂಚನೆಗಳನ್ನು ನೀಡುತ್ತಿದ್ದಾಳೆ ಎಂದರೆ ಅವಳ ಮನಸ್ಸಿನಲ್ಲಿ ನಿಮಗಾಗಿ ಖಂಡಿತವಾಗಿಯೂ ಒಂದು ವಿಶೇಷವಾದ ಸ್ಥಾನವಿದೆ. ಅವಳು ನಿಮ್ಮನ್ನು ಆಳವಾಗಿ ಇಷ್ಟಪಡುತ್ತಿದ್ದಾಳೆ ಎಂದೇ ಅರ್ಥ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಮಾತನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಕೇವಲ 1 ಅಥವಾ 2 ಸೂಚನೆಗಳನ್ನು ನೋಡಿ ಅಥವಾ ಕೇವಲ ಅವಳು ನಿಮ್ಮನ್ನು ನೋಡಿ ನಕ್ಕಳು ಎಂದ ಮಾತ್ರಕ್ಕೆ ನೀವಾಗಿಯೇ ಒಂದು ನಿರ್ಧಾರಕ್ಕೆ ಬಂದು ಆತುರಪಡುವುದು ಬೇಡ. ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಬ್ಬ ಹೆಣ್ಣುಮಗಳು ಭಿನ್ನವಾಗಿರುತ್ತಾರೆ. ಕೆಲವಳು ಸ್ವಭಾವತಃ ಬಹಳ ಸ್ನೇಹಜೀವಿಯಾಗಿರಬಹುದು, ಎಲ್ಲರೊಂದಿಗೂ ಬೆರೆಯುವ ಗುಣ ಹೊಂದಿರಬಹುದು. ಹಾಗಾಗಿ ಈ ಎಲ್ಲಾ ಸೂಚನೆಗಳನ್ನು ಒಟ್ಟಾರೆಯಾಗಿ ಸ್ವಲ್ಪ ಸಮಯ ತೆಗೆದುಕೊಂಡು ಗಮನಿಸಿ. ಅವಳ ಭಾವನೆಗಳನ್ನು ಮೊದಲು ಗೌರವಿಸಿ, ಅವಳಿಗೆ ಸ್ವಲ್ಪ ಸಮಯ ಕೊಡಿ ಮತ್ತು ನೀವೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಸಂಬಂಧಗಳು ಗಟ್ಟಿಯಾಗಲು, ಅರ್ಥಗರ್ಭಿತವಾಗಲು ಸಮಯ ಮತ್ತು ಇಬ್ಬರ ನಡುವಿನ ನಂಬಿಕೆ ಎರಡೂ ಬಹಳ ಮುಖ್ಯ. ನಿಮಗೆ ಈ ಮಾಹಿತಿಯುತ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ವಾಟ್ಸ್ಆಪ್ ಗ್ರೂಪುಗಳಲ್ಲಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮನೋವಿಜ್ಞಾನ ಮತ್ತು ಸಂಬಂಧಗಳ ಕುರಿತಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಈ ವಿಡಿಯೋನಲ್ಲಿನ ಯಾವ ಪಾಯಿಂಟ್ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಉಪಯುಕ್ತ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ತುಂಬು ಹೃದಯದ ಧನ್ಯವಾದಗಳು.